ಹಲೋ. ಸೊ ಮೋಸ್ಟ್ ಆಫ್ ದ ಜನ ತಮ್ಮ ಮೊಬೈಲ್ ಡಿಸ್ಪ್ಲೇ ಮೇಲೆ ಗ್ರೀನ್ ಲೈನು, ಯೆಲ್ಲೋ ಲೈನು, ಪಿಂಕ್ ಲೈನ್ ಕಾಣ್ತಾ ಇರುತ್ತೆ. ಅದಕ್ಕೆ ಗ್ರೀನ್ ಲೈನ್ ಇಶ್ಯೂ ಅಂತಾರೆ ಜನರಲಿ. ಯಾಕಂದ್ರೆ ಮೆಜಾರಿಟಿ ಜನರಿಗೆ ಗ್ರೀನ್ ಲೈನೇ ಕಾಣುತ್ತೆ ಡಿಸ್ಪ್ಲೇ ಮೇಲೆ. ಓಕೆ. ಸೊ ಇದು ಮೆಜಾರಿಟಿ ಇಶ್ಯೂ ಒಂದು 3-4 ವರ್ಷದಿಂದ ಜಾಸ್ತಿ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆನೂ ಇತ್ತು, ಆದರೆ ಈಗ ಸ್ವಲ್ಪ ಜಾಸ್ತಿ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಅವಾಗಿಂದ. ಸೊ ಈ ಗ್ರೀನ್ ಲೈನ್ ಇಶ್ಯೂ ಯಾಕೆ ಬರುತ್ತೆ? ಅದನ್ನು ಅವಾಯ್ಡ್ ಮಾಡಕ್ಕೆ ಸಾಧ್ಯತೆ ಇದೆಯಾ? ಅಥವಾ ಅದಕ್ಕೇನಾದರೂ ಬೇರೆ ಪ್ರಾಬ್ಲಮ್ಸ್ ಇದೆಯಾ, ಅದರಿಂದ ಅದು ಬರ್ತಿದ್ಯಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಇದು ಡಿಸ್ಪ್ಲೇ ಗ್ರೀನ್ ಲೈನ್ ಇಶ್ಯೂ ಯಾವ ಟೈಪ್ ಆಫ್ ಡಿಸ್ಪ್ಲೇಸ್ ಅಫೆಕ್ಟ್ ಆಗುತ್ತೆ? ಇದು ಅಫೆಕ್ಟ್ ಆಗೋದು ಮೆಜಾರಿಟಿ ಬರೀ ಅಮೋಲೆಡ್ ಆ್ಯಂಡ್ ಓಲೆಡ್ ಡಿಸ್ಪ್ಲೇಸ್ಗೆ. ಇದು LCD ಡಿಸ್ಪ್ಲೇಸ್ಗೆ ಅಫೆಕ್ಟ್ ಆಗಲ್ಲ. ಓಕೆ. ಈಗ 95% ಮೊಬೈಲ್ಸ್ ಮಾರ್ಕೆಟಲ್ಲಿ ಬರೋದ್ರು ಎಲ್ಲದರಲ್ಲೂ ಓಲೆಡ್ ಅಥವಾ ಅಮೋಲೆಡ್ ಡಿಸ್ಪ್ಲೇಸ್ ಇದೆ. ಸೊ ಈ ಇಶ್ಯೂ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. 10,000 ಕೆಳಗೆ ಅಥವಾ ಆಲ್ಮೋಸ್ಟ್ 10,000-12,000 ಈ ಮಧ್ಯ ಅಷ್ಟೇ ಈಗ LCD ಯೂಸ್ ಮಾಡ್ತಿದ್ದಾರೆ. ಓಕೆ. ಸೊ ಅವಕ್ಕೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಇದು ಜಾಸ್ತಿ ಎಫೆಕ್ಟ್ ಆಗೋದು 15,000ಗಿಂತ ಮೇಲ್ಪಟ್ಟು ಮೆಜಾರಿಟಿ ಡಿವೈಸಸ್ ವಿತ್ ಓಲೆಡ್ ಆ್ಯಂಡ್ ಅಮೋಲೆಡ್. ಓಕೆ. ಈಗ ಅಮೋಲೆಡ್ಗೆ ಯಾಕೆ ಅಫೆಕ್ಟ್ ಆಗುತ್ತೆ? ಏನು ಸ್ಪೆಷಲ್ ಇದೆ ಅದರಲ್ಲಿ? ಸೊ ಫಸ್ಟ್ ಆಫ್ ಆಲ್, ಅಮೋಲೆಡ್ ಡಿಸ್ಪ್ಲೇಸ್ ಆರ್ ಥಿನ್ನರ್, ಸ್ವಲ್ಪ ತೆಳ್ಳಗಿರ್ತವೆ ಕಂಪೇರ್ ಮಾಡಿದರೆ LCD ಡಿಸ್ಪ್ಲೇಸ್ಗೆ. ಆ್ಯಂಡ್ ಓಲೆಡ್ ಡಿಸ್ಪ್ಲೇಸ್ ಏನಿರುತ್ತೆ, ಆರ್ಗ್ಯಾನಿಕ್ LED. ಸೊ ಆರ್ಗ್ಯಾನಿಕ್ ಮಟೀರಿಯಲಿಂದ ಬಿಲ್ಡ್ ಆಗಿರುತ್ತೆ. ಸೊ ಇದು ಆರ್ಗ್ಯಾನಿಕ್ ಬೇರೆ, ನೀವು ಅಲ್ಲಿ ಆರ್ಗ್ಯಾನಿಕ್ ಕೃಷಿ ಇರುತ್ತಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಆರ್ಗ್ಯಾನಿಕ್ ಮಟೀರಿಯಲ್ನ ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಸ್ಪೆಸಿಫಿಕಲಿ ಓಲೆಡಲ್ಲಿ ಪ್ರತಿ ಒಂದು ಪಿಕ್ಸೆಲು ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಬ್ಯಾಕ್ಲೈಟ್. ಓಕೆ. ಸೊ ಅದರ ಟೆಕ್ನಾಲಜಿ ಹಂಗಿದೆ. LCDಸಲ್ಲಿ ಹಂಗಿಲ್ಲ, ನೀವೊಂದು ಸಿಂಗಲ್ ಬ್ಯಾಕ್ಲೈಟ್ ಸೋರ್ಸ್ ಇರುತ್ತೆ. ಓಕೆ. ಸೊ ಆ ಬ್ಯಾಕ್ಲೈಟ್ ಸಲುವಾಗಿ ಸ್ವಲ್ಪ ಡಿಸ್ಪ್ಲೇನೇ ದಪ್ಪ ಇರುತ್ತೆ ಓವರ್ ಆಲ್. ಸೊ ಮೇ ಬಿ ಆ ಥಿಕ್ನೆಸ್ಸಿಂದ ಈ ಪ್ರಾಬ್ಲಮ್ ಅಲ್ಲಿ ಬರಲ್ಲ. ಬೈ ನೇಚರೇ ಇವು ಸ್ವಲ್ಪ ಫ್ರೆಜೈಲ್ ಇರ್ತವೆ. ಓಕೆ. ಸೊ ಸ್ವಲ್ಪ ನೀವು ಬೀಳ್ಸೋದು ಏಳ್ಸೋದು ಜಾಸ್ತಿ ಮಾಡಿದ್ರು ಇಟ್ ಅಫೆಕ್ಟ್ಸ್. ಓಕೆ. ಸೊ ಸ್ಪೆಸಿಫಿಕಲಿ ಈ ಇಶ್ಯೂ ಮೆಜಾರಿಟಿ ಕಾಣ್ತಿರೋದು ಬರೀ ಅಮೋಲೆಡ್ ಅಥವಾ ಓಲೆಡ್ ಡಿಸ್ಪ್ಲೇಸಲ್ಲಿ ಮಾತ್ರ. ಓಕೆ. ಚಲೋ. ಸೊ ಮೆಜಾರಿಟಿ ಇಶ್ಯೂಸ್ ಏನು ರಿಪೋರ್ಟ್ ಆಗ್ತಿದಾವೆ ಗೊತ್ತಾ? ಯಾವಾಗ ಗ್ರೀನ್ ಲೈನ್ ಇಶ್ಯೂ ಬಂತು? ನಮಗೇನೋ ಒಂದು ಅಪ್ಡೇಟ್ ಬಂದಿತ್ತು, ಸಾಫ್ಟ್ವೇರ್ ಅಪ್ಡೇಟು. ನಾವು ಅದನ್ನು ಅಪ್ಡೇಟ್ ಮಾಡಿದ್ವಿ. ಅಪ್ಡೇಟ್ ಆಗಿ ಮೊಬೈಲ್ ಟರ್ನ್ ಆನ್ ಆದ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಒಂದು ಗ್ರೀನ್ ಲೈನ್ ಬಂತು ಅಂತ ಮೆಜಾರಿಟಿ ಕಂಪ್ಲೇಂಟ್ಸ್ ಇರೋದು ಇದೆ. ಸೊ ಫಸ್ಟ್ ಆಫ್ ಆಲ್, ಅಮೋಲೆಡ್ ಡಿಸ್ಪ್ಲೇಸ್ ಇರಲಿ, LCD ಡಿಸ್ಪ್ಲೇ ಇರಲಿ, ಅವು ಒಂದು ರಿಬ್ಬನ್ ಥ್ರೂ ನಿಮ್ದು ಮೊಬೈಲ್ದೇನು ಮದರ್ ಬೋರ್ಡ್ ಇರ್ತಾವಲ್ಲ ಅದಕ್ಕೆ ಕನೆಕ್ಟ್ ಆಗುತ್ತೆ ಒಂದು ರಿಬ್ಬನ್ ಥ್ರೂ. ಓಕೆ. ಪ್ಲಸ್ ಆ ರಿಬ್ಬನ್ ಥ್ರೂ ಕನೆಕ್ಟ್ ಆಗೋಕ್ಕೆ ಮತ್ತು ಏನೇನಾದರೂ ಕಂಟ್ರೋಲಿಂಗ್ ಏನೇನಾದರೂ ಅದ್ರ ಇಂಟರ್ನಲ್ ಕಂಪೋನೆಂಟ್ಸ್ ಇರ್ತವೆ. ಓಕೆ. ಒಂದು ಸರ್ಕ್ಯೂಟ್ ಬೋರ್ಡಲ್ಲಿ ಆ ಡಿಸ್ಪ್ಲೇ ಸೈಡಲ್ಲಿ ಇರ್ಬೋದು, ಮದರ್ ಬೋರ್ಡಲ್ಲಿ ಇರ್ಬೋದು. ಓಕೆ. ಅದಕ್ಕೆ ಸೋಲ್ಡ್ರಿಂಗ್ ಮಾಡಿರ್ತಾರೆ, ಅದಕ್ಕೆ ಸೋಲ್ಡರ್ ಎಲ್ಲ ಯೂಸ್ ಆಗಿರುತ್ತೆ ಬೇಸಿಕ್. ಓಕೆ. ಸೊ ಸೋಲ್ಡರ್ಗೆ ಅಥವಾ ಸರ್ಕ್ಯೂಟ್ ಬೋರ್ಡ್ಗೆ ದೊಡ್ಡ ಎನಿಮಿ ಯಾವುದು ಅಂದರೆ ಹೀಟ್. ಸೊ ನಿಮ್ಮ ಮೊಬೈಲ್ ಎಷ್ಟು ಹೀಟ್ ಆಗುತ್ತೆ ಅದಕ್ಕೆ ಆಲ್ರೆಡಿ ಎನಿವೇಸ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಓಕೆ. ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇಯಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಇದೆ. ಏನು? ಆ ರಿಬ್ಬನ್ ಕನೆಕ್ಟೆಡ್ ಇರುತ್ತಲ್ಲ, ಅದು ಜಾಸ್ತಿ ಹೀಟ್ ಆದರೆ ಓಕೆ, ಅದ್ರ ಸೋಲ್ಡ್ರಿಂಗು ಬಿಚ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು. ಓಕೆ. ಅದಕ್ಕೆ ಅದ್ರದ್ದು ಅಥವಾ ಡಿಸ್ಪ್ಲೇದ ಇಂಟರ್ನಲ್ ಕಾಂಪೋನೆಂಟ್ಸ್ ಏನಿರ್ತವೆ ಅದು ಡ್ಯಾಮೇಜ್ ಆಗ್ಬೋದು. ಓಕೆ. ರಿಬ್ಬನ್ ಡ್ಯಾಮೇಜ್ ಆಗಲಿ, ಇಂಟರ್ನಲ್ ಕಾಂಪೋನೆಂಟ್ಸ್ ಡ್ಯಾಮೇಜ್ ಆಗಲಿ, ನಿಮ್ಮ ಮೊಬೈಲ್ ಡಿಸ್ಪ್ಲೇ ಮೇಲೆ ಗ್ರೀನ್ ಲೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಸ್ವಲ್ಪ ದಿನದ ಮುಂಚೆ, ಒಂದು 3-4 ವರ್ಷದ ಮುಂಚೆ ಸ್ಯಾಮ್ಸಂಗ್ ಮೊಬೈಲ್ಸಲ್ಲಿ ಈ ರಿಬ್ಬನ್ನಿಂದ ಗ್ರೀನ್ ಲೈನ್ ಇಶ್ಯೂ ಬರ್ತಿದೆ, ಸ್ಪೆಸಿಫಿಕಲಿ ಹೀಟಿಂದ ಅಂತ ಡೈಗ್ನೋಸ್ ಆಗಿತ್ತು. ಓಕೆ. ತುಂಬ ಜನ ಅದನ್ನು ಡೈಗ್ನೋಸ್ ಮಾಡಿ ಹೇಳಿದರು. ಸೊ ಇದು ಒಂದು ಮೇನ್ ರೀಸನ್. ಇದು ಯಾಕಂದರೆ ಈಗ ಏನಿದೆ, ಸ್ಯಾಮ್ಸಂಗ್ ಒಬ್ಬರೇ ನಿಮ್ಮದು ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ನಿಮ್ಗೆ ಗೊತ್ತಿರೋದಂಗೆ ಮೆಜಾರಿಟಿ ನಿಮ್ದು ಐಫೋನ್ ಡಿಸ್ಪ್ಲೇಸ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಐದರ್ ಸ್ಯಾಮ್ಸಂಗಿಂದಾದರೂ ಬರುತ್ತೆ ಅಥವಾ LGಯಿಂದಾದರೂ ಬರುತ್ತೆ. ಓಕೆ. ಇಲ್ಲ ಚೀನಾದಿಂದ ಆದರೆ BO ಇಂದಾದರೂ ಬರುತ್ತೆ. ಓಕೆ. ಇವು 3 ಮೆಜಾರಿಟಿ ಕಂಪ್ನೀಸ್ ಇದೆ. ಅವ್ರು ಇದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಯು ವಿಲ್ ಹ್ಯಾವ್ ಇಶ್ಯೂಸ್. ಆ ಗ್ರೀನ್ ಲೈನ್ ಇಶ್ಯೂಸ್ ಬಂದೇ ಬರುತ್ತೆ. ಐಫೋನಲ್ಲೂ ಇಶ್ಯೂಸ್ ಬರ್ತಾಯಿವೆ ಗ್ರೀನ್ ಲೈನ್. ತುಂಬ ಜನ ಅಂದ್ಕೊಂಡಿದ್ದಾರೆ ಬರೀ ಆ್ಯಂಡ್ರಾಯ್ಡಲ್ಲಿ ಬರುತ್ತೆ ಅಂತ. ನೋ, ಇದು ಐಫೋನಲ್ಲೂ ಬಂದಿದೆ, ಹೊಸದೇನಲ್ಲ ಇದು ಇಶ್ಯೂಸ್. ಓಕೆ. ಸೊ ಈ ಹೀಟಿಂದ ಆಗೋದು ಮೇನ್ ಪ್ರಾಬ್ಲಮ್. ಅದು ಸ್ಪೆಸಿಫಿಕಲಿ ಅಪ್ಡೇಟ್ ಮಾಡುವಾಗ ಕಂಟ್ರೋಲಿಂಗ್ ಫೀಚರ್ಸ್ ಕಮ್ಮಿ ಇರುತ್ತೆ. ನೀವು ಹೀಟ್ನ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬೇರೆ ಟೈಮಲ್ಲಿ ಸಾಫ್ಟ್ವೇರ್
ಆಂಡ್ರಾಯ್ಡು ಒಂದು ಲಿಮಿಟೇಷನ್ಸ್ ಇರುತ್ತೆ. ನಿಮ್ಮ ಮೊಬೈಲ್ ಜಾಸ್ತಿ ಹೀಟಪ್ ಆದರೆ ಸ್ವಲ್ಪ ರ್ಯಾಮ್ ಡೌನ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಓಕೆ, ಆದರೆ ಮೊಬೈಲ್ ಅಪ್ಡೇಟ್ ಮಾಡೋವಾಗ ಆ ಫೀಚರ್ಸ್ ಎಲ್ಲ ಅವೈಲೇಬಲ್ ಇರಲ್ಲ. ಸೊ ಅಂಥ ಕಾರಣದಿಂದ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗೋದ್ರಿಂದ ಇಂಟರ್ನಲ್ ಕಾಂಪೋನೆಂಟ್ಸ್ ಇರ್ಬೋದು ಅಥವಾ ಡಿಸ್ಪ್ಲೇ ಕನೆಕ್ಟಿಂಗ್ ರಿಬ್ಬನ್ ಇರ್ಬೋದು, ಎರಡೂ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗೋದ್ರಿಂದ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ. ಸೊ ಅದಕ್ಕೆ ಮೆಜಾರಿಟಿ ಅಪ್ಡೇಟ್ ಆದ ಮೇಲೆ ಈ ಇಶ್ಯೂ ಕಾಣಿಸುತ್ತೆ. ಓಕೆ, ಇದು ಒನ್ ಆಫ್ ದ ಮೇನ್ ರೀಸನ್ಸ್. ಇನ್ನೊಂದು ಮೇಜರ್ ರೀಸನ್ ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ಬೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಡಿಫೆಕ್ಟಿವ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ಓವರ್ ದ ಟೈಮ್ ನೀವು ಹೆಂಗೆ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ಮ ಡಿಸ್ಪ್ಲೇ ಡಿಗ್ರೇಡ್ ಆಗ್ಬೋದು, ಆ ಕಾಂಪೊನೆಂಟ್ಸ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅದರಿಂದನೂ ಗ್ರೀನ್ ಲೈನ್ ಇಶ್ಯೂ ಬರ್ಬೋದು. ಇಂಥದ್ದು ನಾರ್ಮಲಿ ಬೇಗನೆ ಕಾಣುತ್ತೆ, ವಿತಿನ್ ವಾರಂಟಿ ಪೀರಿಯಡಲ್ಲೇ ಬರುತ್ತೆ. ಇಂಥದ್ದೆಲ್ಲ ಓಕೆ, ದ್ಯಾಟ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಇದು ಬಿಟ್ಟರೆ ನೆಕ್ಸ್ಟ್ ಬರೋದೇನೆಂದರೆ ಸ್ಪೆಸಿಫಿಕಲಿ ಫಿಸಿಕಲ್ ಡ್ಯಾಮೇಜು. ನೀವು ಮೊಬೈಲ್ನ ನೆಲದ ಮೇಲೆ ಬೀಳಿಸ್ತೀರಾ. ಓಕೆ, ನಾನು ಮುಂಚೆನೇ ಹೇಳಿದ್ದೀನಿ, ಅಮೋಲೆಡ್ ಸ್ಕ್ರೀನ್ಸ್ ಫ್ರೆಜೈಲ್ ಅಂದರೆ ತುಂಬ ನಾಜೂಕಾಗಿರುತ್ತವೆ. ನೀವು ಬೀಳಿಸಿದ್ರೆ ಐದರ್ ಡಿಸ್ಪ್ಲೇನೇ ಡ್ಯಾಮೇಜ್ ಆಗುತ್ತೆ, ಅದರಿಂದ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ, ಅಥವಾ ಆ ಡಿಸ್ಪ್ಲೇ ಕನೆಕ್ಟ್ ಆಗೋ ಕನೆಕ್ಟರ್ ಅಥವಾ ರಿಬ್ಬನ್ ಕೇಬಲ್ ಇರುತ್ತಲ್ಲ ಅದು ಡ್ಯಾಮೇಜ್ ಆಗುತ್ತೆ. ಅದು ಡ್ಯಾಮೇಜ್ ಆದ್ರೂ ಗ್ರೀನ್ ಲೈನ್ ಇಶ್ಯೂ ಬರುತ್ತೆ. ಸೊ ಎರಡೂ ರೀಸನಿಂದ ಬರ್ಬೋದು. ಆದರೆ ಇವು ಲೆಸ್ ಕಾಮನ್ನು ಆ್ಯಂಡ್ ಸ್ಪೆಸಿಫಿಕಲಿ ಬೀಳ್ಸಿದ ಮೇಲೆ ಬಂತು ಅಂದರೆ ನಮಗೆ ಗೊತ್ತು ನಾವೇ ಮಾಡಿದ್ದೀವಿ ಕೆಲಸ ಅಂತ. ಸೊ ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ತೊಗೊಂಡು ಹೋಗ್ಲೇಬೇಕು ಸರ್ವಿಸ್ ಸೆಂಟರ್ಗೆ. ಆದರೂ ಇದು ಎರಡು ಮೇನ್ ರೀಸನ್. ಸೊ ಈ ಗ್ರೀನ್ ಲೈನ್ ಇಶ್ಯೂ ಬಂದಾಗ ಯಾವ ಮೊಬೈಲ್ ಬ್ರ್ಯಾಂಡ್ ಈಗ ಸದ್ಯಕ್ಕೆ ಬೆಸ್ಟ್ ಸಪೋರ್ಟ್ ಕೊಡ್ತಾ ಇದೆ? ಸೊ ಅಪ್ಡೇಟ್ ಆದಮೇಲೆ ಅಥವಾ ಏನು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂ ಇಂದ ಗ್ರೀನ್ ಲೈನ್ ಇಶ್ಯೂ ಬಂತು ಅಂದರೆ ಈಗ ಸದ್ಯಕ್ಕೆ ಬೆಸ್ಟ್ ಸಪೋರ್ಟ್ ಕೊಡ್ತಿರೋದು ಒನ್ ಪ್ಲಸ್. ಓಕೆ, ಒನ್ ಪ್ಲಸ್ ನೋ ಕ್ವಶನ್ ಆಸ್ಕ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಕೊಡ್ತಿದ್ದಾರೆ. ನಿಮ್ಮದು ಮೊಬೈಲು ಡ್ಯಾಮೇಜ್ ಆಗಿರಬಾರ್ದು ಅಷ್ಟೇ. ಓಕೆ, ಡೆಂಟ್ಸ್ ಗಿಂಟ್ಸು ನಾರ್ಮಲ್ ಯೂಸೇಜ್ ಮಾರ್ಕ್ಸ್ ಆರ್ ಓಕೆ. ಸೊ ನೀವೇನಾದ್ರು ನಿಜವಾಗ್ಲೂ ಬೀಳಿಸಿ ಸ್ಕ್ರೀನ್ ಮೇಲೆ ಡ್ಯಾಮೇಜ್ ಆಗಿದ್ರೆ ಅವ್ರು ಕೊಡಲ್ಲ. ಓಕೆ, ಸ್ಕ್ರೀನ್ ಮೇಲೆ ಏನೂ ಡ್ಯಾಮೇಜ್ ಇರಬಾರ್ದು. ಬ್ಯಾಕ್ ಯೂಸೇಜ್ ಮಾರ್ಕ್ಸು ಮೈನರ್ ಡೆಂಟ್ಸು ಅವ್ರು ಏನು ಕನ್ಸರ್ನ್ ರೇಸ್ ಮಾಡಲ್ಲ. ನಾನು ನೋಡಿರೋ ಪ್ರಕಾರ ಅಥವಾ ನಮ್ಮ ಫ್ರೆಂಡ್ಸ್ ನೋಡಿರೋ ಪ್ರಕಾರ ಎರಡೆರಡು ಸತಿನೂ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಆಗಿದೆ. ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಆಗ್ತಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒನ್ ಪ್ಲಸ್ 9 ಇದೆ ಅಥವಾ 8 ಇದೆ, ಹಳೆ ಮೊಬೈಲ್ ಇದೆ. ಓಕೆ, ಸೊ ಅದೆಲ್ಲ ಆಲ್ಮೋಸ್ಟ್ 5-6 ವರ್ಷ ಆಯಿತು, ಆಯಿತಾ. ಸೊ ಅಂಥ ಟೈಮಲ್ಲಿ ಅದರ ಡಿಸ್ಪ್ಲೇ ಮತ್ತೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಿದ್ದಾರೆ, ಸ್ಟೋರ್ ಕ್ರೆಡಿಟ್ ಆಫರ್ ಮಾಡ್ತಿದ್ದಾರೆ. ಅಂದರೆ ಆ ಮೊಬೈಲ್ ವ್ಯಾಲ್ಯೂ ಎಷ್ಟಿರುತ್ತೆ ಆ ಸ್ಟೋರ್ ಕ್ರೆಡಿಟ್ ಕೊಡ್ತಾರೆ ನಿಮ್ಗೆ ಡೈರೆಕ್ಟು. ಅದ್ರ ಯೂಸ್ ಮಾಡಿಕೊಂಡು ನೀವು ಒಂದು ಹೊಸ ಮೊಬೈಲ್ನೇ ತೊಗೋಬೋದು. ಅದರೆಲ್ಲ ಡಿಸ್ಕೌಂಟ್ ಅಂತ ಆ್ಯಡಪ್ ಆಗುತ್ತೆ. ಓಕೆ, ಒನ್ ಪ್ಲಸ್ 8 ಇದ್ರೆ ಒಂದು 10-15 ಸಾವಿರ ನಿಮ್ಗೆ ಸ್ಟೋರ್ ಕ್ರೆಡಿಟ್ ಕೊಡ್ತಾರೆ. ನೀವು ಹೊಸ ಯಾವುದಾದ್ರೂ ಮೊಬೈಲ್ ತೊಗೋಬೋದು, ಅದನ್ನು ಅದಕ್ಕೆ ಅಪ್ಲೈ ಮಾಡ್ತಾರೆ. ಒಳ್ಳೆ ಫೀಚರ್. ಓಕೆ, 5-6 ವರ್ಷದ ಮೇಲಂತೂ ನನಗೆ ಗೊತ್ತಿರೋಂಗೆ ಯಾರೂ ಸಪೋರ್ಟ್ ಮಾಡಲ್ಲ, ಆದರೆ ಒನ್ ಪ್ಲಸ್ ಮಾಡ್ತಿದ್ದಾರೆ. ಓಕೆ, ಸ್ಪೆಸಿಫಿಕಲಿ ಇನ್ನೂ ಒಳ್ಳೇದೇನು ನೋಡಿದ್ದೀನಿ ಅಂದರೆ 11R, ಒನ್ ಪ್ಲಸ್ 11R ಮ್ಯಾನುಫ್ಯಾಕ್ಚರಿಂಗ್ ನಿಂತಿದೆ. ಅದಕ್ಕೆ ಡಿಸ್ಪ್ಲೇ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದರೆ ಸೊ ಅಂಥ ಟೈಮಲ್ಲೂ 12R ಒಂದೊಂದು ಕಡೆ ಆಫರ್ ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಟ್ರಾ ಮನಿ ಕೊಟ್ಟರೆ. ಸೊ ತುಂಬ ಒಳ್ಳೆ ಆಫರ್ ಅದು ನಾನು ನೋಡಿರೋ ಪ್ರಕಾರ. ಸೊ ಅಂಥ ಆಫರ್ ಕರೆಂಟ್ಲಿ ಅಂಥ ಬೆಸ್ಟ್ ಸಪೋರ್ಟ್ ಕೊಡ್ತಿದ್ದಾರೆ ಒನ್ ಪ್ಲಸ್. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಬ್ರ್ಯಾಂಡ್ ಸ್ವಲ್ಪ ಒಳ್ಳೆ ಸಪೋರ್ಟ್ ಕೊಡ್ತಿರೋ ಅಂದರೆ ಸ್ಯಾಮ್ಸಂಗ್ ಅವರು ಮಾತ್ರ ತುಂಬ ಸ್ಟ್ರಿಕ್ಟ್. ಓಕೆ, ಹೆಂಗಂದರೆ ನಿಮ್ಮ ಮೊಬೈಲಲ್ಲಿ ಫಿಸಿಕಲ್ ಡ್ಯಾಮೇಜ್ ಒಂದು ಡೆಂಟ್ ಇದ್ರೂ ಕೊಡಲ್ಲ. ಓಕೆ, ಒಂದೊಂದು ಸರ್ವಿಸ್ ಸೆಂಟರ್ ಅವರಂತರೂ ನಿಮ್ಮದು ವಾರಂಟಿಯಲ್ಲಿ ಇದ್ದರೆ ಮಾತ್ರ ಡಿಸ್ಪ್ಲೇ ಕವರ್ ಮಾಡ್ತಾರೆ, ಔಟ್ ಆಫ್ ವಾರಂಟಿ ಇದ್ರೆ ಮುಟ್ಟೋದು ಇಲ್ಲ. ಓಕೆ, ತುಂಬ ಕಡೆ ಕಂಪ್ಲೇಂಟ್ ನೋಡಿದ್ವಿ, ಸಾಫ್ಟ್ವೇರ್ ಅಪ್ಡೇಟ್ ಆದಮೇಲೆ ಗ್ರೀನ್ ಲೈನ್ ಬಂತು ಅಂತ ತೊಗೊಂಡು ಹೋದ್ರು. ಸಮ್ ಸರ್ವಿಸ್ ಸೆಂಟರ್ ಸಪೋರ್ಟ್ ಕೊಡ್ತಿದ್ದಾರೆ, ಕೆಲವೊಂದು ಸರ್ವಿಸ್ ಸೆಂಟರ್ ಕೊಡ್ತಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ಎ ಪ್ರಾಬ್ಲಮ್. ನಾನು ನೋಡಿರೋ ಪ್ರಕಾರ ಅದು ಪ್ರಾಬ್ಲಮ್ಮೇ ಸ್ಯಾಮ್ಸಂಗ್ ಅವ್ರು. ಮತ್ತು ಸ್ಪೆಸಿಫಿಕಲಿ ನಾನು ಹೇಳ್ತಿರೋ ಮಿಡ್ ರೇಂಜ್ ಮೊಬೈಲ್ಗಲ್ಲ, ನೀವು 1.5 ಲಕ್ಷ 1,80,000 ಕೊಟ್ಟು ತೊಗೊಳ್ತಿರೋ S25 ಸೀರೀಸ್ ಇರ್ಬೋದು ಅಥವಾ ನಿಮ್ಮದು S25 ಅಲ್ಟ್ರಾ ಸೀರೀಸ್ ಇರ್ಬೋದು. ಓಕೆ, ಅಂಥದಕ್ಕೂ ಅವರು ದೇ ಆರ್ ನಾಟ್ ಪ್ರೊವೈಡಿಂಗ್ ಎ ಗುಡ್ ಸಪೋರ್ಟ್. ಆದರೆ ಸ್ವಲ್ಪ ಸಪೋರ್ಟ್ ಆದರೂ ಇದೆ. ಓಕೆ, ಸೆಕೆಂಡ್ ನಂಬರ್ ಕೊಡ್ತಿದ್ದೀವಿ ಅದಕ್ಕೆ. ಓಕೆ, ನೆಕ್ಸ್ಟ್ ಬರೋದು ಆ್ಯಪಲ್ ಅವರಂತರೂ ವಾರಂಟಿ ಪೀರಿಯಡ್ ಮುಗೀತು ಅಂದರೆ ದೇ ಆರ್ ನಾಟ್ ಇವನ್ ಟಚಿಂಗ್. ಓಕೆ, ಸಾಫ್ಟ್ವೇರ್ ಅಪ್ಡೇಟ್ ಇರಲಿ ಬರದೇ ಇರಲಿ ಅವ್ರು ಕೇರ್ ಮಾಡಲ್ಲ. ಇಂಡಿಯಾದಲ್ಲಂತರೂ ಕೇರ್ ಮಾಡಲ್ಲ. US ಅಲ್ಲಿ ಕತೆ ಬೇರೆ ಇದೆ ಅನ್ಕೋತೀನಿ. ಇಂಡಿಯಾದಲ್ಲಿ ಮಾತ್ರ ದೇ ಡೋಂಟ್ ಕೇರ್ ಅಟ್ ದಿಸ್ ಪಾಯಿಂಟ್. ವಾರಂಟಿ ಪೀರಿಯಡ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ರೆಡಿಯಾಗಿ ಒಂದು 30-40 ಸಾವಿರ ಕೊಡೋಕ್ಕೆ. ಓಕೆ, ಸೊ ಇದು ಆ್ಯಪಲ್ ಕತೆ. ಬೇರೆ ಬ್ರ್ಯಾಂಡ್ ಅವ್ರದ್ದು ಏನೂ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಮೆನ್ಷನ್ ಮಾಡಿಲ್ಲ, ಯಾವಾಗ ರಿಪ್ಲೇಸ್ ಮಾಡ್ತಾರೆ ಯಾವಾಗ ಇಲ್ಲ ಅಂತ.
ನೀವು ನಿಜವಾಗ್ಲೂ ಹೋಗಿ ಅವ್ರ ಸರ್ವಿಸ್ ಸೆಂಟ್ರಲ್ಲೇ ಕೇಳಬೇಕು, ಈ ಗ್ರೀನ್ ಲೈನ್ ಇಶ್ಯೂ ಬಂದಿದೆ, ಡಿಸ್ಪ್ಲೇ ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಆಗುತ್ತಾ ಅಥವಾ ವಿ ಹ್ಯಾವ್ ಟು ಪೇ ಫಾರ್ ದ್ಯಾಟ್, ನಾವು ಅದು ಕೊಡಬೇಕಾಗತ್ತಾ ಅಂತ. ಸೊ ಬೇರೆ ಬ್ರ್ಯಾಂಡದಂತೂ ಹಿಂಗಿದೆ. ಈಗ ಸದ್ಯಕ್ಕೆ ನಾನು ಅದಕ್ಕೆ ನನ್ನ ವೈಫ್ಗೂ ತೊಗೊಳಕ್ಕೆ ಹೇಳಿದ್ದು OnePlus 13 ಯಾಕಂದರೆ ಈ ಸ್ಪೆಸಿಫಿಕಲಿ ಈ ಡಿಸ್ಪ್ಲೇಸ್ ರಿಪ್ಲೇಸ್ಮೆಂಟ್, ಲೈಫ್ ಟೈಮ್ ರಿಪ್ಲೇಸ್ಮೆಂಟ್ ಆಫರ್ ಇರೋದ್ರಿಂದ. ಓಕೆ, ಸೊ ನೋಡೋಣ ಈ ಗ್ರೀನ್ ಲೈನ್ ಇಶ್ಯೂ ನೆಕ್ಸ್ಟ್ ಸ್ವಲ್ಪ ದಿನದಲ್ಲಿ ಹೋಗುತ್ತಾ ಇಲ್ವಾ. 4-5 ವರ್ಷದಿಂದ ಅಂತೂ ಹೋಗಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೋಗುತ್ತಾ ಅಥವಾ ಇನ್ನೂ ಹಾಗೆ ಇರುತ್ತಾ ಅಂತ. ಓಕೆ, ಚಲೋ, ಥ್ಯಾಂಕ್ ಯು.